ಲ್ಯಾಂಡ್ ಲಾರ್ಡ್ ಸಿನಿಮಾದಿಂದ ಬಿಟ್ಟಿರುವ ಪ್ರತಿ ಪೋಸ್ಟರ್ ಟೀಸರ್ ನ ಗಮನಿಸ್ತಿದ್ರೆ ನಮ್ಮ ಮಣ್ಣಿನ ರೈತರ ಕಥೆಯನ್ನ ಹೇಳಕ್ಕೆ ಹೊರಟಿದ್ದಾರೆ ಅಂತ ಕ್ಲಿಯರ್ಲಿ ಗೊತ್ತಾಗ್ತಿದೆ. ನನಗೆ ಪರ್ಸನಲಿ ಜಡೇಶ್ ಅವರ ಬರವಣಿಗೆ ಮೇಲೆ ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಇದೆ. ಬಿಕಾಸ್ ಕಾಟೇರ ಸಿನಿಮಾದಲ್ಲೂ ಸಹ ಈ ವ್ಯಕ್ತಿ ರೈಟರ್ ಆಗಿ ವರ್ಕ್ ಮಾಡಿದ್ರು. ಸೊ ನೀವು ಇದುವರೆಗೂ ಬಿಟ್ಟಿರೋ ಪೋಸ್ಟರ್ಸ್ ಟೀಸರ್ ನ ನೋಡಿ ನಿಮ್ಗೆ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ, ಸಿನಿಮಾಗೋಸ್ಕರ ಕಾಯ್ತಾ ಇದ್ದೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ಅದ್ರ ಜೊತೆಗೆ ಈಗ ಇದೇ ಲ್ಯಾಂಡ್ ಲಾರ್ಡ್ ಸಿನಿಮಾದಿಂದ ಒಂದು ನಿಂಗವ್ವ ನಿಂಗವ್ವ ಅಂತ ಒಂದು ಹಾಡು ರಿಲೀಸ್ ಆಗಿದೆ. ದುನಿಯಾ ವಿಜಿ, ಡಿಂಪಲ್ ಕ್ಯೂನ್, ರಚಿತಾ ರಾಮ್ ಅವರ ಕೆಮಿಸ್ಟ್ರಿಯ ಜೊತೆ ಸ್ಲೈಟ್ ರೊಮ್ಯಾಂಟಿಕ್ ಸಾಂಗ್ ಇದು. ವಿಜುವಲಿ 70s 80s ಪೀರಿಯಡ್ ನ ಕ್ರಿಯೇಟ್ ಮಾಡಿ ಸೆಟ್ಸ್ ಹಾಕಿ ನಮ್ಮ ಮಣ್ಣಿನ ಕಲ್ಚರ್ ಯಾವ ರೀತಿ ಇತ್ತು ಅನ್ನೋದನ್ನ ಸ್ವಲ್ಪ ರೊಮ್ಯಾಂಟಿಕ್ ವೇ ಅಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ತುಂಬಾನೇ ಖುಷಿ ಆಯ್ತು ಸಿನಿಮಾಟೋಗ್ರಾಫರ್ ವರ್ಕ್ ನ ನೋಡಿ. ಲಿರಿಕ್ಸ್ ಬರ್ದಿರೋದು ನಮ್ಮ ಯೋಗರಾಜ್ ಭಟ್ರು ಅವರ ಶೈಲಿಯಲ್ಲೇ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಅಂತಾನೆ ಹೇಳ್ತೀನಿ. ಇನ್ನು ಮ್ಯೂಸಿಕ್ ಅಜುಬಾಯ್ ಅವರು ಮಾಡಿದ್ರೆ, ವಿಜಯ್ ಪ್ರಕಾಶ್ ಅವರು ಈ ಹಾಡನ್ನ ಹಾಡಿದ್ದಾರೆ. ಒಟ್ಟಾರೆ ಸಾಂಗ್ಸ್ ಮತ್ತೆ ಸಿನಿಮಾದ ಥೀಮ್ ಮಾತ್ರ ಕಾಟೇರ ಸಿನಿಮಾದ ಥೀಮ್ ರೀತಿಯೇ ಇದೆ. ಬಟ್ ಅದಕ್ಕೆ ಇದಕ್ಕೂ ಸಂಬಂಧ ಇಲ್ಲ ಅಂತ ಕ್ಲಾರಿಟಿ ಸಿಕ್ಕಿದೆ. ಅಟ್ ದ ಸೇಮ್ ಟೈಮ್ ಅದೇ ರೀತಿಯ ಮತ್ತೊಂದು ನಮ್ಮ ರೈತನ ಕಥೆನ ಹೇಳಕ್ಕೆ ಹೊರಟಿದ್ದೀವಿ ಅಂತ ದುನಿಯಾ ವಿಜಯ್ ಅವರು ರೀಸೆಂಟ್ ಇಂಟರ್ವ್ಯೂ ಅಥವಾ ಪ್ರೆಸ್ ಮೀಟ್ ಅಲ್ಲಿ ಕನ್ಫರ್ಮೇಶನ್ ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ನಾನು ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ಈ ಸಿನಿಮಾನ ನೋಡೋದಕ್ಕೋಸ್ಕರ. ನೀವು ಎಷ್ಟು ಕಾಯ್ತಾ ಇದ್ದೀರಾ? ಅಟ್ ದ ಸೇಮ್ ಟೈಮ್ ಈ ಸಾಂಗ್ ನ ಕೇಳಿಸ್ಕೊಂಡ್ರೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ಅಂತ ಹೇಳ್ತಾ ಮುಗಿಸೋದೀನಿ. ಲವ್ ಯು, ನೆಕ್ಸ್ಟ್ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ.